ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಸರಕಾರಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮಣ್ ರಾಠೋಡ್ ಅವರ ನೇತೃತ್ವದಲ್ಲಿ ಔರಾದ ಹಾಗೂ ಕಮಲನಗರ ತಾಲೂಕಾ ಅಧ್ಯಕ್ಷರಾಗಿ ರವಿ ಸೂರ್ಯವಂಶಿ ಅವರಿಗೆ ನೇಮಕ ಮಾಡಲಾಯಿತು. ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮಣ್ ರಾಠೋಡ್ ಮಾತನಾಡಿ, ಅನೇಕ ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಸಾವಿರಾರು ಹೊರಗುತ್ತಿಗೆ ನೌಕರರಿಗೆ ಇದೀಗ ಸಂಘಟಿತ ಹೋರಾಟದ ದಿಕ್ಕು ಸಿಕ್ಕಿದಂತಾಗಿದೆ. ವೇತನದಲ್ಲಿ ನಿರ್ಲಕ್ಷ್ಯ, ಸೇವಾ ಭದ್ರತೆಯ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳು ಇವೆ. ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಕಾನೂನು ತಜ್ಞರ ನೆರವಿನಿಂದ ನೌಕರರಿಗೆ ತಕ್ಷಣದ ನೆರವು ನೀಡಲು ಹಾಗೂ ತರಬೇತಿ ಶಿಬಿರಗಳ ಮೂಲಕ ಶಕೀಕರಣ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಸಂಘವೆಂದರೆ ನೌಕರರ ನೈತಿಕ ಧೈರ್ಯದ ಶಕ್ತಿ. ಪ್ರತಿಯೊಬ್ಬ ನೌಕರನ ಮನೆಬಾಗಿಲಿಗೆ ನ್ಯಾಯ ತಲುಪಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸದಸ್ಯರಾದ ಹರಿದೇವ, ಶರಣಬಸವ, ಸುಭಾಷ, ಶಿವಕುಮಾರ, ರಾಜಕುಮಾರ, ಮಿಥುನ, ಮೋಹನ, ಹನುಮಂತ ಪಾಟೀಲ, ಪಂಡಿತ ಪಾಟೀಲ, ಪ್ರಕಾಶ್ ರಾಠೋಡ್, ಅಮರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.